ಹೇಮಾ ಸವಿರುಚಿಗೆ ಸ್ವಾಗತ. ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಅವರೇ ಮೇಳದಲ್ಲಿ ಮಾಡುವಂತಹ ಎಲ್ಲ ರೆಸಿಪಿಗಳು ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಅವರೇ ಬೇಳೆ ಒಬ್ಬಟ್ಟು. ಅವರೇ ಮೇಳದಲ್ಲಿ ಮಾಡುವುದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇತಕಿದ ಅವರೇ ಬೇಳೆ ಒಬ್ಬಟ್ಟಿಗೆ ಬೇಕಾಗಿರುವಂತಹ ಕಣಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಬೌಲ್ಗೆ 1 ಕಪ್ನಷ್ಟು ಚಿರೋಟಿ ರವೆ, 1/4 ಟೀ ಸ್ಪೂನ್ನಷ್ಟು ಉಪ್ಪು, 1/4 ಟೀ ಸ್ಪೂನ್ನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಮೆತ್ತಗಾಗ್ತಿದ್ದಾಗೆ ಎಣ್ಣೆ ಅರ್ಧ ಕಪ್ನಷ್ಟು ಸೇರಿಸಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನಾದ್ಕೊಳ್ಬೇಕು. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಗ ಸಾಫ್ಟ್ ಆಗುತ್ತೆ. ಕಣಕ ಮಾಡೋದಕ್ಕೆ ನಾನಿಲ್ಲಿ ಚಿರೋಟಿ ರವೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆಯಲ್ಲಿ ಕಣಕ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಸಾಫ್ಟ್ ಆಗಿ ಬರುತ್ತೆ. ಆದ್ದರಿಂದ ನಾನಿಲ್ಲಿ ಒಬ್ಬಟ್ಟಿಗೆ ಚಿರೋಟಿ ರವೆ ಯೂಸ್ ಮಾಡ್ತಿದ್ದೀನಿ. ಈಗ ಕಣಕ ರೆಡಿಯಾಗಿದೆ. ಇದನ್ನು 1 ಗಂಟೆ ಕಾಲ ನೆನೆಯೋದಕ್ಕೆ ಬಿಡೋಣ. ನಾನಿಲ್ಲಿ ಮೊದಲಿಗೆ ಇದಕ್ಕಿದ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ನೀರಿಗೆ 2 ಕಪ್ನಷ್ಟು ಇದಕ್ಕಿದ ಬೇಳೆ ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇತಕಿದ ಬೇಳೆ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಳೆ ತಗೊಂಡು ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಈಗ ಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇತಕಿದ ಬೇಳೆ ಬೆಂದಿದೆ. ಬೆಂದಿರುವಂತಹ ಇತಕಿದ ಬೇಳೆಯನ್ನು ಸ್ಟ್ರೈನರ್ಗೆ ಹಾಕ್ಕೊಳ್ಬೇಕು. ಇದರಲ್ಲಿರುವ ನೀರು ಪೂರ್ತಿಯಾಗಿ ಬಸಿದು ಹೋಗಬೇಕು. ಈಗ ಒಂದು ಬೌಲ್ಗೆ 2 ಕಪ್ನಷ್ಟು ತೊಗರಿಬೇಳೆ ಮತ್ತು ನೀರು ಸೇರಿಸಿ ತೊಳೆದಿಟ್ಕೊಳ್ಬೇಕು. ಈ ಒಬ್ಬಟ್ಟಿಗೆ ಇದಿಕಿದ ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಈಕ್ವಲ್ ಕ್ವಾಂಟಿಟಿಲಿ ತಗೊಳ್ಬೇಕು. ಒಂದು ಪಾತ್ರೆಗೆ 1 ಲೀಟರ್ನಷ್ಟು ನೀರು ಸೇರಿಸಿ ನೀರು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ 2 ಕಪ್ನಷ್ಟು ತೊಗರಿಬೇಳೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ತೊಗರಿಬೇಳೆ 20 ನಿಮಿಷ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮೆತ್ತಗಾಗೋವರೆಗೂ ತೊಗರಿಬೇಳೆ ಬೇಯಿಸ್ಕೋಬೇಕು. ಈಗ ತೊಗರಿಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಬೆಂದಿರುವ ತೊಗರಿ ಬೇಳೆಯನ್ನು ಸ್ಟ್ರೈನರ್ಗೆ ಹಾಕ್ಕೊಳ್ಬೇಕು. ತೊಗರಿ ಬೇಳೆ ನೀರಿನಲ್ಲಿ ಒಬ್ಬಟ್ಟಿನ ಸಾಂಬಾರ್ ಮಾಡ್ಕೊಳ್ಬಹುದು. ಇದಕ್ಕಿದ ಬೇಳೆಯಿಂದ ಬಂದಂತಹ ನೀರನ್ನು ಇದಕ್ಕೆ ಸೇರಿಸಬೇಡಿ, ಸಪರೇಟ್ ಆಗಿ ತೆಗೆದಿಟ್ಕೊಳ್ಬೇಕು.
ತೊಗರಿಬೇಳೆ ನೀರಿನಿಂದ ನಾವು ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಳ್ಬೋದು. ಅದರಿಂದ ಒಬ್ಬಟ್ಟಿನ ಸಾಂಬಾರಿಗೋಸ್ಕರ ನೀವು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ ಬೆಲ್ಲ 2 ಕಪ್ನಷ್ಟು ಸ್ವಲ್ಪ ನೀರು ಸೇರಿಸಿ ಬೆಲ್ಲ ಕರಗಿಸ್ಕೊಳ್ಬೇಕು. ಬೆಲ್ಲ ಕರಗಿದ ನಂತರ ಬೆಂದಿರುವಂತಹ ಬೇಳೆಗೆ ಸೇರಿಸ್ಕೊಳ್ಬೇಕು. ಇದಕ್ಕೆ ಬೆಂದಿರುವಂತಹ ಹಿದಕಿದ ಬೇಳೆ 1 ಕಪ್ನಷ್ಟು ಕಾಯಿ ತುರಿ ಸೇರಿಸಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕೊನೆಯಲ್ಲಿ ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ಉಳಿದಿರುವ ಬೇಳೆಯನ್ನು ಸಹ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಒಬ್ಬಟ್ಟಿನ ಕವರ್ಗೆ ಎಣ್ಣೆ ಹಚ್ಚಿ ನಿಂಬೆ ಗಾತ್ರದ ಕಣಕ ತಗೊಂಡು ತಟ್ಕೊಳ್ಬೇಕು. ಇದರ ಒಳಗೆ ಹೂರಣ ಇಟ್ಟು ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಒಬ್ಬಟ್ಟಿನ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ತಟ್ಕೊಳ್ಬೇಕು. ಇದನ್ನು ಬಿಸಿಯಾಗಿರುವಂತಹ ಹೆಂಚಿನ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸಿಕೊಂಡ್ರೆ ಇತಿಕಿದ ಅವರೆಬೇಳೆ ಒಬ್ಬಟ್ಟು ರೆಡಿಯಾಗಿದೆ.
ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.